ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾ ವ್ಲಾಗ್ಸ್. ಮತ್ತೆ ಹೊಸಬ್ರು ಯಾರೇ ಆಗಿದ್ರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಈ ವಿಡಿಯೋ ತುಂಬಾನೇ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತಾನೆ ಹೇಳ್ತೀನಿ. ಆ್ಯಂಡ್ ಈ ವಿಡಿಯೋ ಏನಕ್ಕೆ ಮಾಡ್ತಾ ಇರೋದಂದ್ರೆ, ನನಗೆ ತುಂಬಾ ಜನ ಬಂದು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಪರ್ಸ್ನಲ್ ಆಗಿ ನನಗೆ DM ಮಾಡಿ ಕೇಳ್ತಾ ಇದ್ರು, ಯಾವುದಾದ್ರೂ ವರ್ಕ್ ಫ್ರಮ್ ಹೋಮ್ ಇದ್ರೆ ಹೇಳಿ, ಆ್ಯಂಡ್ ಅದು ಜೆನ್ಯೂನ್ ಪ್ಲಾಟ್ಫಾರ್ಮ್ ಆಗಿರಬೇಕು ಅಂತ ಹೇಳ್ಬಿಟ್ಟು. ಸೊ ಅದರಿಂದ ನಾನಿಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಅಂತಾನೆ ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೋಸ್ಕರ ಅಂತಾನೆ ನಾನಿಲ್ಲಿ ಒಂದು ಜೆನ್ಯೂನ್ ಪ್ಲಾಟ್ಫಾರ್ಮ್ನ ತಂದಿದ್ದೀನಿ. ಯಾವ್ದಂತ ಹೇಳಿದ್ರೆ ಇಟ್ಸ್ ಅ ವರ್ಕ್ ಫ್ರಮ್ ಹೋಮ್ ಆ್ಯಂಡ್ ಕಂಪ್ನಿ ಹೆಸರು ಬಂದ್ಬಿಟ್ಟು ಸಿಗ್ಮಾ ಕಂಪ್ನಿ ಅಂತ ಹೇಳ್ಬಿಟ್ಟು, ಅದು ಗೌರ್ಮೆಂಟ್ ಸರ್ಟಿಫೈಡ್ ಕೂಡ ಆಗಿದೆ. ಆ್ಯಂಡ್ ಇಲ್ಲಿ ನಾನು ಹೇಳೋದು ಏನು ಅಂತ ಹೇಳಿದ್ರೆ, ನಾನು ಯಾವುದೇ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೇಳ್ಬೇಕಾದ್ರೂ ಅದ್ರ ಬಗ್ಗೆ ನಾನು ತಿಳ್ಕೊಂಡಿರ್ತೀನಿ. ಇಲ್ಲ ನನಗೆ ಗೊತ್ತಿಲ್ಲ ಅಂದರೆ ನಮ್ಗೆ ಯಾರು ಗೊತ್ತು ಅವ್ರ ಹತ್ರ ಕೇಳ್ಬಿಟ್ಟು ತಿಳ್ಕೊತೀನಿ. ನಾನು ಯಾವುದೇ ರೀತಿ ಫೇಕ್ ಆಗಿ ಹೇಳೋದಿಲ್ಲ. ಈಗ ತುಂಬ ಜನ ಹೇಳ್ತಾರೆ, ನಾವು ತುಂಬ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಅಂದರೆ ಬೇರೆ ಕಡೆ ಅವ್ರಿಗೆಲ್ಲ ಅಮೌಂಟ್ ಪೇ ಮಾಡಿಬಿಟ್ಟು ಲಾಸ್ ಆಗಿದ್ದೀವಿ, ಇಲ್ಲ ಒಂದು ಪ್ರಾಜೆಕ್ಟ್ ತೊಗೊಂಡು ನಾವು ಮಾಡಿ ಕೊಡ್ತೀವಿ, ಅವ್ರು ಅಮೌಂಟ್ ಪೇ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅಂಥವ್ರಿಗೆ ನನ್ನ ಕಡೆಯಿಂದ ಇಲ್ಲಿ ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಯಾವುದೇ ರೀತಿ ರಿಜಿಸ್ಟ್ರೇಷನ್ಸ್ ಫೀಸ್ ಇರಲ್ಲ, ಮತ್ತು ಒಂದು ಕೋರ್ಸ್ ತಗೊಂಡು ಅದನ್ನು ಬೈ ಮಾಡೋದಕ್ಕೆ ಅಮೌಂಟ್ ಪೇ ಮಾಡಬೇಕಂತ ಯಾವುದೇ ರೀತಿ ಇರೋದಿಲ್ಲ. ಇಲ್ಲ ನೀವು ಅಮೌಂಟ್ ತೊಗೊಂಡು ಕೋರ್ಸ್ನ ಬೈ ಮಾಡಿ ಆ್ಯಂಡ್ ನೆಕ್ಸ್ಟ್ ಇನ್ನೊಬ್ರನ್ನ ಜಾಯಿನ್ ಮಾಡಿಸ್ಬೇಕು, ಆಮೇಲೆ ನಿಮಗೆ ಅಮೌಂಟ್ ಬರುತ್ತೆ, ಅದು ಯಾವುದೇ ರೀತಿ ಇರೋದಿಲ್ಲ. ಆ್ಯಂಡ್ ಇದು ವರ್ಕು ಏನಂತ ಹೇಳಿದ್ರೆ, ಒಂದು ವಾಯ್ಸ್ ಓವರ್ ರೆಕಾರ್ಡಿಂಗ್ ಮಾಡುವಂಥದ್ದು ಇರುತ್ತೆ. ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ, ಅವರೇ ನಿಮಗೆ ಒಂದು ಕಂಟೆಂಟ್ನ ಕಳಿಸ್ಕೊಡ್ತಾರೆ. ನಿಮಗೆ ಮೇಲಲ್ಲಾಗಲಿ ಇಲ್ಲ ನಿಮ್ಮ ವಾಟ್ಸಪ್ ನಂಬರಲ್ಲಾಗಲಿ ಯಾವುದ್ರಲ್ಲಾದರೂ ನಿಮಗೆ ಕಳಿಸ್ಕೊಡ್ತಾರೆ. ಅದ್ರ ಬಗ್ಗೆ ನೀವು ಕನ್ನಡದಲ್ಲಿ ಮಾತಾಡ್ಬೇಕು. ಅವರೇ ಕೊಟ್ಟಿರ್ತಾರೆ, ಅದನ್ನು ಓದ್ಕೊಂಡು ನೀವು ಇಲ್ಲಿ ರೆಕಾರ್ಡಿಂಗ್ ಮಾಡಿಬಿಟ್ಟು ಅವ್ರಿಗೆ ಕಳಿಸ್ಬೇಕು. ಅಷ್ಟೇ ಇರುತ್ತೆ ವರ್ಕು. ತುಂಬಾ ಸಿಂಪಲ್ ವರ್ಕ್ ಆಗಿರುತ್ತೆ ಇದು. ಆ್ಯಂಡ್ ಇಲ್ಲಿ ಅವರು 1 ಅವರ್ಗೆ 500 to 600ನ ಪೇ ಮಾಡ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಬಂದು ಬ್ಯಾಡ್ ಕಮೆಂಟ್ಸ್ ಹಾಕೋರಿಗೆ ನಾನು ಒಂದೇ ಹೇಳೋದು, ಇಲ್ಲ ಒಬ್ಬೊಬ್ರು ಹೇಳ್ತಾರೆ ಇಲ್ಲೇ 1 ಅವರ್ಗೆ 500 to 600 ತಗೋಬಿಟ್ರೆ ನಾವೆಲ್ಲ ಹೋಗಿ ಅಷ್ಟು 8 ಅವರ್ಸ್ ಡ್ಯೂಟಿ ಮಾಡೋದೇನಕ್ಕೆ, ಮನೇಲಿ ಕುತ್ಕೊಂಡು ಆರಾಮಾಗಿ ತಗೋಬೋದಲ್ವಾ? ತಗೊಳ್ಳಿ, ಯಾರು ಬೇಡ ಅಂತ ಅಂತಾರೆ ಅಲ್ವಾ? ನಾನು ಹೇಳೋದು ಇಷ್ಟೇನೆ, ನೀವು ಮಾಡಿ ವರ್ಕ್ನ ನೀವು ಆನ್ ಮಾಡಿ, ಯಾರು ಬೇಡ ಅಂತ ಅಂತಾರೆ? ಏನು ಬರೀ ಹೌಸ್ ವೈಫೇ ಮಾಡಬೇಕು ಇಲ್ಲ ಬರೀ ಸ್ಟೂಡೆಂಟ್ಸೇ ಮಾಡಬೇಕು ಅಂತಿಲ್ಲ. ಮೆನ್ಸ್ ಕೂಡ ಮಾಡ್ಬೋದು, ರಿಟೈರ್ಡ್ ಪರ್ಸನ್ ಆಗಿರ್ಬೋದು, ಇಲ್ಲ ಪಾರ್ಟ್ ಟೈಮ್ ವರ್ಕ್ ಥರನೂ ಮಾಡ್ಬೋದು. ಇದನ್ನ ನೀವು ಒಂದೇ ಸಲ ಮಾಡಬೇಕು ಅಂತ ಏನಿಲ್ಲ ಇದರಲ್ಲಿ ವರ್ಕು. ನೀವು ದಿನಕ್ಕೆ ಎಷ್ಟು ಸಲಿನಾದರೂ ಮಾಡ್ಬೋದು. ಅವ್ರು ಇಲ್ಲಿ ಆ ಥರ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಯಾವುದೇ ರೀತಿ ಲ್ಯಾಂಗ್ವೇಜ್ ಏನೂ ಇಲ್ಲ, ಅಂದರೆ ಬರೀ ಕನ್ನಡ ಫ್ಲೂಯೆಂಟಾಗಿ ಗೊತ್ತಿದ್ರೆ ಸಾಕು. ಈಗ ಇಲ್ಲಿ ಇಂಗ್ಲೀಷ್ ಗೊತ್ತಿಲ್ಲ, ಹಿಂದಿ ಗೊತ್ತಿಲ್ಲ, ನಮ್ಗೆ ಯಾವುದೇ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅನ್ನೋರಿಗೆ ಸೊ ಕನ್ನಡ ಮಾತಾಡೋಕ್ಕೆ ಬಂದರೆ ಸಾಕು, ಇನ್ನೇನು ಬೇಡ. ಆರಾಮಾಗಿ ಕನ್ನಡದಲ್ಲೇ ನೀವು ಮಾತಾಡ್ಕೊಂಡು ರೆಕಾರ್ಡಿಂಗ್ಸ್ನ ಮಾಡ್ಬೋದು ಅಂತಲೇ ಹೇಳ್ತೀನಿ. ಸೊ ಆಗಲೇ ಹೇಳ್ದಂಗೆ ಇದು ಕಂಪ್ನಿ ಬಂದು ಗೌರ್ಮೆಂಟ್ ಸರ್ಟಿಫೈಡ್ ಕಂಪ್ನಿ ಆಗಿರುತ್ತೆ, ಜೆನ್ಯೂನ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಜಾಬ್ ಲಿಂಕ್ ಅಂತ ಹೇಳಿಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲೈ ಮಾಡೋದು ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು ನಾನು ಈಗ ತೋರಿಸ್ಕೊಡ್ತೀನಿ. ಇನ್ ಕೇಸ್ ನಿಮಗೆ ಗೊತ್ತಿದ್ದಂತ ಹೇಳಿದ್ರೆ ನೀವು ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ನೀವು ಹೋಗಿ ಅಪ್ಲೈ ಮಾಡ್ಬೋದು. ಇಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನೀಗ ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿ ಅಪ್ಲೈ ಮಾಡಬೇಕು, ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನೀಗ ತೋರಿಸ್ತೀನಿ. ಬನ್ನಿ, ತಡ ಮಾಡದೆ ಹೋಗಿ ನೋಡ್ಕೊಂಡು ಬರೋಣ ಯಾವ ರೀತಿ ಅಪ್ಲೈ ಮಾಡೋದು ಅಂತ. ನಾನೀಗ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಲ್ವಾ, ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ಥರ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ನಿಮಗೆ ಇಲ್ಲಿ ಸಿಗ್ಮಾ ಅಂತ ಕೊಟ್ಟಿದ್ದಾರೆ ನೋಡಿ, ಆ ಕಂಪ್ನಿ ಹೆಸರು ಬಂದು. ಆ್ಯಂಡ್ ಇಲ್ಲಿ ಜಾಬ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಫುಲ್ಲಿ, ಅದು ಫುಲ್ ಇಂಗ್ಲೀಷಲ್ಲಿದೆ. ಇನ್ ಕೇಸ್ ನಿಮಗೆ ಇಂಗ್ಲೀಷಲ್ಲಿ ಓದೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟ್ರಾನ್ಸ್ಲೇಟ್ ಅಂತ ಆಪ್ಷನ್ ಇದೆ ನೋಡಿ. ಇಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ನಿಮಗೆ ಯಾವ ಲ್ಯಾಂಗ್ವೇಜಸ್ಗೆ ಬೇಕು ಆ ಲ್ಯಾಂಗ್ವೇಜಸ್ಗೆ ನೀವು ಟ್ರಾನ್ಸ್ಲೇಟ್ ಮಾಡಿಕೊಂಡು ನೀವು ಓದ್ಕೋಬೋದು. ಆ್ಯಂಡ್ ಈ ಕಂಪ್ನಿ ಅನೋಟೇಷನ್, ಟ್ರಾನ್ಸ್ಲೇಷನ್, ಮಲ್ಟಿಪಲ್ ಲೊಕೇಶನ್, ಫುಲ್ಲಿ ರಿಮೋಟ್ ವರ್ಕ್ ಆಗಿರುತ್ತೆ. ಇದು ಕನ್ನಡ ಪ್ರಾಜೆಕ್ಟ್ಸ್ ಮೇಲೆ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವರು. ಆ್ಯಂಡ್ ಈ ಸಿಗ್ಮಾ ಕಂಪ್ನಿ ಬಂದು AI ಕಂಪ್ನಿ ಆಗಿರುತ್ತೆ, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ನಿ ಆಗಿರುತ್ತೆ ಇದು. ಓಕೆನಾ? ನೆಕ್ಸ್ಟ್ ವಾಟ್ ಈಸ್ ಸಿಗ್ಮಾ ಅಂದರೆ, ಸಿಗ್ಮಾ ಈಸ್ ಅ ಲೀಡಿಂಗ್ ಗ್ಲೋಬಲ್ ಟೆಕ್ನಾಲಜಿ ಕಂಪನಿ ಸ್ಪೆಷಲೈಸಿಂಗ್ ಇನ್ ಡೇಟಾ ಕಲೆಕ್ಷನ್ ಆ್ಯಂಡ್ ಅನೋಟೇಷನ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿತ್ ಓವರ್ 30 years ಆಫ್ ಎಕ್ಸ್ಪೀರಿಯನ್ಸ್. ಈ ಕಂಪ್ನಿ ಒಂದು ಗ್ಲೋಬಲ್ ಟೆಕ್ನಾಲಜಿ ಕಂಪ್ನಿ ಆಗಿರುತ್ತೆ. ಇವರು
30 years ಆಫ್ ಎಕ್ಸ್ಪೀರಿಯನ್ಸ್ನ ಹೊಂದಿದ್ದಾರೆ. ಮತ್ತು ಇವರ ಆಫೀಸ್ಗಳು ಸ್ಪೇನ್, US ಆ್ಯಂಡ್ UK ಆ್ಯಂಡ್ ಆಪರೇಷನ್ಸ್ ಇನ್ ಮೋರ್ ದ್ಯಾನ್ 200 ಲ್ಯಾಂಗ್ವೇಜಸ್. ಇವರ ಕಂಪ್ನಿ ಬಂದು ಸ್ಪೇನಲ್ಲಿದೆ, US ಅಲ್ಲಿದೆ ಮತ್ತು UK ಅಲ್ಲಿದೆ. ಇವರು 200 ಪ್ಲಸ್ ಲ್ಯಾಂಗ್ವೇಜಸ್ ಮೇಲೆ ಇವರು ವರ್ಕ್ ಮಾಡಿದ್ದಾರೆ. ವಿ ಸಪೋರ್ಟ್ ಟಾಪ್ ಮಲ್ಟಿನ್ಯಾಷನಲ್ ಕ್ಲೈಂಟ್ಸ್ ಇನ್ ಡೆವಲಪಿಂಗ್ ಕಟ್ಟಿಂಗ್ ಎಡ್ಜಸ್ AI ಸೊಲ್ಯೂಷನ್ಸ್. ಇವರು ಸಪೋರ್ಟ್ ಮಾಡಿ ಟಾಪ್ ಮಲ್ಟಿನ್ಯಾಷನಲ್ ಕಂಪ್ನಿ ಕ್ಲೈಂಟ್ಸ್ಗಳನ್ನ ಡೆವಲಪ್ ಮಾಡ್ತಾರಂತೆ. ಸೊ ಇಲ್ಲಿ ಸಾಫ್ಟ್ ಸ್ಕಿಲ್ಸ್ ವಿ ಹ್ಯಾವ್ ಅಂತ ಕಳಿಸಿದರೆ ಅದನ್ನು ನೀವು ಓದ್ಕೋಬಹುದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ವಾಟ್ ವಿಲ್ ಯು ಡೂ ಅಂತ ಕಳಿಸಿದ್ರೆ, ಅಂದರೆ ನೀವೇನಿಲ್ಲಿ ಮಾಡಬೇಕಾಗತ್ತೆ ಅಂತ ಹೇಳಿಬಿಟ್ಟು ಆಯಿತಾ. ಕ್ಯಾಟಗರೈಸೇಷನ್ ಅಂತ ಕೊಟ್ಟಿದ್ದಾರೆ, ಅನೋಟೇಷನ್ ಇರುತ್ತೆ, ಕರೆಕ್ಷನ್ ಅಂತ ಕೊಟ್ಟಿದ್ದಾರೆ, ಟ್ರಾನ್ಸ್ಕ್ರಿಪ್ಷನ್ ಇರುತ್ತೆ, ಇವ್ಯಾಲ್ಯೂಯೇಷನ್ ಅಂತ ಕೊಟ್ಟಿದ್ದಾರೆ, ಇಂಟ್ರಾಕ್ಷನ್ಸ್ ಅಂತ ಕೊಟ್ಟಿದ್ದಾರೆ, ಕಂಟೆಂಟ್ ಕ್ರಿಯೇಷನ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ವ್ಯಾಲಿಡೇಷನ್ ಆಫ್ ಆಡಿಯೋ, ವಿಡಿಯೋ, ಇಮೇಜಸ್, ಸೆಂಟೆನ್ಸಸ್ ಆರ್ ವರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಮುಂದೆ ನೋಡ್ತಾ ಹೋಗೋಣ ಆಯಿತಾ. ಆಲ್ ಟಾಸ್ಕ್ ಆರ್ ರಿಮೋಟ್ ಪರ್ಫಾರ್ಮ್ಡ್ ಥ್ರೂ ಆನ್ ಆನ್ಲೈನ್ ಪ್ಲಾಟ್ಫಾರ್ಮ್ ಅವೈಲೇಬಲ್ 24/7. ಆ್ಯಂಡ್ ಈ ವರ್ಕು ಪರ್ಟಿಕ್ಯುಲರ್ ಆಗಿ ಇದೇ ಟೈಮಿಂಗ್ಸು ಇಲ್ಲ ಶಿಫ್ಟ್ ವೈಸ್ ಅಂತ ಯಾವುದೂ ಇಲ್ಲ, 24/7 ಇರುತ್ತೆ. ನಿಮಗೆ ಯಾವಾಗ ಬೇಕಾದರೂ ನೀವು ವರ್ಕ್ ಮಾಡ್ಬೋದು. ಅಂದರೆ ಆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿರ್ತಾರೆ ನೋಡಿ, ಅಲ್ಲಿ ಹೋಗಿ ನೀವು ಯಾವಾಗ ಬೇಕಾದರೂ ನೀವು ವರ್ಕ್ ಮಾಡ್ಬೋದು. ಸೊ ಈಗಲೂ ಹೇಳ್ತಿದ್ದೀನಿ, ಪ್ಲೀಸ್ ನಿಮಗೆ ಯಾರಿಗಾದರೂ ಈ ವರ್ಕ್ ಬೇಕು ಅನ್ನೋರು ವಿಡಿಯೋ ನೋಡ್ಬೋದು, ಇಲ್ಲಾಂದರೆ ಪ್ಲೀಸ್ ಸ್ಕಿಪ್ ಮಾಡಿ ಅಂತಲೇ ಹೇಳ್ತೀನಿ. ಜೆನ್ಯೂನ್ ವರ್ಕ್ ಇದು, ಅದಕ್ಕೋಸ್ಕರ. ಆ್ಯಂಡ್ ದಿಸ್ ಆಪರ್ಚುನಿಟಿ ಈಸ್ ಆಫರ್ಡ್ ಫಾರ್ ಫ್ರೀಲಾನ್ಸರ್ ಅಂಡರ್ ಅ ಕಮರ್ಷಿಯಲ್ ಕಾಂಟ್ರಾಕ್ಟ್ ಅಂತ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ಯಾವುದಾದ್ರೂ ಇಂಡಿಪೆಂಡೆಂಟ್ ಆಗಿರೋರು ಯಾರಾದರೂ ವರ್ಕ್ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ವರ್ಕ್ ಮಾಡ್ತಿರೋರು ವರ್ಕ್ ಮಾಡ್ಬೋದಾ ಅಂತ ಕೇಳ್ತೀರಲ್ವಾ. ಸೊ ಆರಾಮಾಗಿ ವರ್ಕ್ ಮಾಡಿ. ಇದು ನಾನು ತುಂಬಾ ಪ್ರಿಫರ್ ಮಾಡೋದು ಯಾರ್ಯಾರಿಗೆ ಅಂದರೆ ಸ್ಟೂಡೆಂಟ್ಸು, ಹೌಸ್ ವೈಫು, ಯಾರಾದರೂ ಮಾಡಿ, ಅದನ್ನು ನಿಮಗೆ ಬಿಟ್ಟಿದ್ದು. ನಾನು ಹೇಳ್ತಾ ಇರೋದು ಅಷ್ಟೇ, ಇನ್ನೇನೂ ಇಲ್ಲ. ಆ್ಯಂಡ್ ನೆಕ್ಸ್ಟು ರಿಕ್ವೈರ್ಮೆಂಟ್ಸು, ಇದಕ್ಕೆ ಏನೇನು ಬೇಕು ಅಂತ ಅಂದ್ಬಿಟ್ಟು ನೋಡೋಣ. ವಿ ಆರ್ ಲುಕ್ಕಿಂಗ್ ಫಾರ್ ಕ್ಯಾಂಡಿಡೇಟ್ಸ್ ವಿತ್ ದ ಫಾಲೋಯಿಂಗ್ ಕ್ವಾಲಿಫಿಕೇಷನ್ಸ್ ಅಂತ ಕೊಟ್ಟಿದ್ದಾರೆ. ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಆ್ಯಂಡ್ ಫ್ಲೂಯೆಂಟ್ ಇನ್ ಕನ್ನಡ ಎರಡೂ ಕೊಟ್ಟಿದ್ದಾರೆ ಇಲ್ಲಿ ಆಯಿತಾ. ನಾನಾಗಲೇ ಬರೀ ಕನ್ನಡ ಅಂತ ಹೇಳಿದೆ, ಸಾರಿ. ಇಲ್ಲಿ ಇಂಗ್ಲೀಷಲ್ಲೂ ಮಾಡ್ಬೋದು. ನೀವು ಇಂಗ್ಲೀಷ್ ಬರುತ್ತೆ ಅಂತ ಹೇಳಿದ್ರೆ ಪ್ಲೀಸ್ ಇಂಗ್ಲೀಷಲ್ಲೂ ಮಾಡಿ. ಇಂಗ್ಲೀಷಲ್ಲಿ ಯಾರ್ಯಾರು ಫ್ಲೂಯೆಂಟ್ ಆಗಿದ್ದೀರಾ ಅವರು ಕೂಡ ಮಾಡಿ. ಫ್ಲೂಯೆಂಟ್ ಇನ್ ಇಂಗ್ಲೀಷು, ಅದರಲ್ಲಿ ಏಬಲ್ ಟು ಲಿಸನ್ ಆ್ಯಂಡ್ ರೈಟ್ ಕರೆಕ್ಟ್ಲಿ ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್. ಇಲ್ಲಿ ರೆಕಾರ್ಡಿಂಗ್ ಆಪ್ಷನ್ನು ಇರುತ್ತೆ. ಆ್ಯಂಡ್ ನೆಕ್ಸ್ಟು ಲೈಕ್ ಅನೋಟೇಷನ್ಸ್ ಥರ ಬರೆಯೋ ಆಪ್ಷನ್ಸು ಇರುತ್ತೆ. ಅಂದರೆ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ಕರೆಕ್ಟಾಗಿ ನಾವು ಕನ್ನಡದಲ್ಲಿ ಬರೆದು ಬಿಟ್ಟು ಕಳಿಸೋ ಅಂಥದ್ದು ಕೂಡ ಇರುತ್ತೆ. ಆ್ಯಂಡ್ ನೆಕ್ಸ್ಟು ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಅಂತ ಹೇಳಿದ್ರೆ ಏಬಲ್ ಟು ಲಿಸನ್ ಆ್ಯಂಡ್ ರೈಟ್ ಕರೆಕ್ಟ್ಲಿ ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಂತ ಕೊಟ್ಟಿದ್ದಾರೆ. ಸೇಮ್ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು. ಇಲ್ಲಿ ಅವರೊಂದು ಆಡಿಯೋ ಥರ ಕಳಿಸ್ಕೊಡ್ತಾರೆ, ಅದನ್ನು ನಾವು ಕೇಳಿಸ್ಕೊಂಡು ಏನಿದೆ ಅದನ್ನು ಬರೆದು ಬಿಟ್ಟು ಕಳಿಸೋ ಅಂಥ ವರ್ಕ್ ಇರುತ್ತೆ ಇಲ್ಲಿ. ಇದು ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ರೆಕಾರ್ಡಿಂಗ್ ಆಪ್ಷನ್ ಕೂಡ ಇರುತ್ತೆ ಆಯಿತಾ. ನೆಕ್ಸ್ಟು ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸು ಇದೆ. ಇಲ್ಲಿ ತುಂಬ ವರ್ಕ್ ಇದೆ. ನಾನು ನಿಮ್ಗೆ ಪ್ರಿಫರ್ ಮಾಡೋದು ಲೈಕ್ ರೆಕಾರ್ಡಿಂಗ್ ಆಪ್ಷನ್ ಇದೆಯಲ್ಲ, ಅದಾದರೂ ಮಾಡಿ. ಇಲ್ಲ ನಿಮ್ಗೆ ಇದು ಓಕೆ ಅಂತ ಅನ್ಸಿದ್ರೆ ಇದೂ ಮಾಡ್ಬೋದು ನೀವು. ನೆಕ್ಸ್ಟು ಪ್ರಿಫರ್ಡ್ ಬಟ್ ನಾಟ್ ಮ್ಯಾಂಡೇಟರಿ ಎಕ್ಸ್ಪೀರಿಯನ್ಸ್ ಇನ್ ಡೇಟಾ ಅನೋಟೇಷನ್ ಫಾರ್ ಕಂಟೆಂಟ್ ರೇಟಿಂಗ್, ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಆಯಿತಾ. ಇದು ಬೇಕು ಅಂತ ಹೇಳಿದ್ರೆ ನೀವು ಕೂಡ ಮಾಡ್ಬೋದು. ಲೈಕ್ ಇಲ್ಲಿ ಅವರು ಪ್ರಿಫರ್ಡ್ ಬಟ್ ನಾಟ್ ಮ್ಯಾಂಡೇಟರಿ ಅಂತ ಕೊಟ್ಟಿದ್ದಾರೆ. ಇದು ಬಂದರೂ ಓಕೆ, ಬರದೇ ಇದ್ರೂ ಓಕೆ. ಇದು ಬರಲೇಬೇಕು ಅಂತ ಏನಿಲ್ಲ. ಡೇಟಾ ಅನೋಟೇಷನ್ ಆ್ಯಂಡ್ ಕಂಟೆಂಟ್ ರೇಟಿಂಗ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್ ಟು ಪಾರ್ಟಿಸಿಪೇಟ್ ಇನ್ ಆರ್ ಪ್ರಾಜೆಕ್ಟ್ ಯು ವಿಲ್ ನೀಡ್ ಕಂಪ್ಯೂಟರ್. ಭಯ ಪಟ್ಕೋಬೇಡಿ, ಕಂಪ್ಯೂಟರ್ ಇರೋರು, ಈಗ ನಾನು ಹೇಳಿದೆ ನೋಡಿ, ಕೇಳಿಸ್ಕೊಂಡು ಬರೀಬೇಕು, ಇಲ್ಲ ಕಂಟೆಂಟ್ ರೈಟಿಂಗ್ ಇರುತ್ತೆ, ಟೈಪಿಂಗ್ ಇರುತ್ತೆ, ಅಂಥವ್ರು ಕಂಪ್ಯೂಟರ್ ವರ್ಕ್ ಆ ಥರ ಬೇಕು ಅನ್ನೋರಿಗೆ ಇಲ್ಲಿ ರಿಕ್ವೈರ್ಮೆಂಟ್ಸು. ಮಿನಿಮಮ್ 4G ರ್ಯಾಮ್ ಅಂತ ಕೊಟ್ಟಿದ್ದಾರೆ. ಮೈಕ್ರೋಫೋನ್ ಆ್ಯಂಡ್ ವೆಬ್ ಕ್ಯಾಮ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ ವಿಂಡೋಸ್ 10 ಆರ್ ಅದಕ್ಕಿಂತ ಮೇಲೆ ಯಾವುದಾದ್ರೂ ಇರ್ಬೋದು. ಆ್ಯಂಡ್ ಮ್ಯಾಕ್ OS 13 ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆನಾ. ಅಂದರೆ ನೀವು ಆಂಡ್ರಾಯ್ಡ್ ಯೂಸ್ ಮಾಡ್ತಾರವರು, ಲ್ಯಾಪ್ಟಾಪ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಅವ್ರಿಗೆ ವಿಂಡೋಸ್ 10 ಇದ್ದರೆ ಸಾಕು, ಇಲ್ಲ ಅದಕ್ಕಿಂತ ಮೇಲಿದ್ರೂ ಓಕೆ. ಲೈಕ್ ಐಪ್ಯಾಡ್ ಅವ್ರು ಯೂಸ್ ಮಾಡ್ತಾ ಇರೋರು ಮ್ಯಾಕ್ OS 13 ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಆಲ್ OS ಅಪ್ಡೇಟ್ಸ್ ಇನ್ಸ್ಟಾಲ್ಡ್ ಆ್ಯಂಡ್ ಸಪೋರ್ಟೆಡ್ ಬೈ ದ ವೆಂಡರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಕನೆಕ್ಟಿವಿಟಿ ಆ್ಯಂಡ್ ಆಕ್ಸೆಸರೀಸ್ ಅಂತ ಕೊಟ್ಟಿದ್ದಾರೆ, ಏನೇನು ಬೇಕು ಅಂತ ಹೇಳಿಬಿಟ್ಟು. ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕು ಇದಕ್ಕೆ.
ನೆಕ್ಸ್ಟು ಹೆಡ್ಫೋನ್ಸ್ ಇರಬೇಕು, ಸೆಕ್ಯೂರ್ ಇಂಟರ್ನೆಟ್ ಲೊಕೇಶನ್ನು, ಪ್ರೊಟೆಕ್ಟೆಡ್ ಬೈ ಅ ಸ್ಟ್ರಾಂಗ್ ಪಾಸ್ವರ್ಡು. ನೀವೇನು ಅದಕ್ಕೆ ಇಂಟರ್ನೆಟ್ಗೆ ಕೊಟ್ಟಿರ್ತೀರ ನೋಡಿ, ಅದು ನಿಮಗೆ ಮಾತ್ರ ಪ್ರಿಫರ್ ಆಗ್ತಾ ಇರಬೇಕು, ಅಂದರೆ ಪಾಸ್ವರ್ಡ್ಸ್ ಎಲ್ಲ ಸ್ಟ್ರಾಂಗ್ ಆಗಿರಬೇಕು ಅಂತ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನಾನು ಹೇಳಿದ ವರ್ಕು ಫಾರ್ ಆಡಿಯೋ ಕರೆಕ್ಷನ್ ಪ್ರಾಜೆಕ್ಟ್ಸ್ ಓನ್ಲಿ, ಫಾರ್ ನಾನು ಹೇಳಿದ್ನಲ್ಲ ರೆಕಾರ್ಡಿಂಗ್ ಮಾಡಬೇಕಂತ ಹೇಳಿಬಿಟ್ಟು ಅವ್ರಗಳಿಗೆ ಇದು. ಇಲ್ಲಿ ಅವ್ರು ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ ಓನ್ಲಿ ಮೊಬೈಲ್ ಫೋನ್ ವಿತ್ ಆಂಡ್ರಾಯ್ಡ್ OS ಅಂತ ಅಂದ್ಬಿಟ್ಟು ಕೇಳಿದ್ದಾರೆ ಅಷ್ಟೇ. ಇಲ್ಲಿ ಅವರು ಏನು ಪ್ರಿಫರ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಲೈಕ್ ಟ್ಯಾಬ್ಲೆಟ್ಸ್ ಆ್ಯಂಡ್ iOS ಡಿವೈಸ್ ಆರ್ ನಾಟ್ ಸಪೋರ್ಟೆಡ್ ಅಂತ ಹಾಕಿದ್ದಾರೆ. ತುಂಬ ನೋಟ್ ಡೌನ್ ಮಾಡ್ಕೊಳ್ಳಿ, ಇದು ಬರೀ ಆಂಡ್ರಾಯ್ಡ್ ಫೋನ್ ಇರೋರಿಗೆ ಮಾತ್ರ, ನಾಟ್ iOS ಅಂದರೆ ಆ್ಯಪಲ್ ಫೋನ್ ಇರೋರು ಮಾಡೋದಕ್ಕಾಗಲ್ಲ, ಮತ್ತು ಟ್ಯಾಬ್ಲೆಟ್ಸ್ ಇಟ್ಕೊಂಡಿರೋರು ಮಾಡೋದಕ್ಕಾಗಲ್ಲ, ಯಾಕಂದರೆ ಅವರ ಸಾಫ್ಟ್ವೇರ್ ಅದಕ್ಕೆ ಸಪೋರ್ಟ್ ಆಗೋದಿಲ್ಲ. ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಕ್ಲಿಕ್ ಅಪ್ಲೈ ಫಾರ್ ದ ಜಾಬ್ ಆ್ಯಂಡ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಫ್ಟರ್ ಸಬ್ಮಿಟಿಂಗ್ ಯೋರ್ ಅಪ್ಲಿಕೇಶನ್ ಯು ವಿಲ್ ರಿಸೀವ್ ಆ್ಯನ್ ಇಮೇಲ್ ವಿತ್ ದ ರಿಕ್ವೈರ್ಡ್ ಟೆಸ್ಟ್ ಟು ಆಕ್ಸೆಸ್ ಯೋರ್ ಕ್ವಾಲಿಫಿಕೇಶನ್. ದಿಸ್ ಟೆಸ್ಟ್ ಆರ್ ಮ್ಯಾಂಡೇಟರಿ ಟು ಮೂವ್ ಫಾರ್ವರ್ಡ್ ಇನ್ ದ ಪ್ರಾಸೆಸ್. ಇಲ್ಲಿ ಅವ್ರು ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ, ನೀವು ಜಾಬ್ಗೆ ಅಪ್ಲೈ ಮಾಡಾದ್ಮೇಲೆ ಅವ್ರಿಗೆ ನಿಮ್ಗೆ ಅಪ್ಲಿಕೇಶನ್ ಹೋಗಿ ತಲುಪಾದ್ಮೇಲೆ ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು ಅವರು ನಿಮಗೆ ಇಮೇಲ್ನ ಅವರು ಕಳಿಸ್ಕೊಡ್ತಾರೆ. ಕಳಿಸಾದ್ಮೇಲೆ ಒಂದು ಟೆಸ್ಟ್ ಅಂತ ಕೊಡ್ತಾರೆ. ಆ ಟೆಸ್ಟಲ್ಲಿ ನೀವು ಪಾಸ್ ಆದ್ರಿ ಅಂತ ಹೇಳಿದ್ರೆ ಅದೊಂದು ಮ್ಯಾಂಡೇಟರಿ ಟೆಸ್ಟ್ ಆಗಿರುತ್ತೆ, ಮೂವ್ ಫಾರ್ವರ್ಡ್ ಅಂದರೆ ಒಂದು ಸ್ಟೆಪ್ ಫಾರ್ವರ್ಡ್ ಆಗಿ ಮೂವ್ ಆಗೋದಕ್ಕೆ. ಸೊ ಅದರಲ್ಲಿ ನೀವು ಪಾಸ್ ಆಯ್ತಂತ ಹೇಳಿದ್ರೆ ಈ ಜಾಬ್ ನಿಮಗೆ ಕನ್ಫರ್ಮ್ ಆಗುತ್ತೆ ಅಂತಲೇ ಅರ್ಥ. ಚೆಕ್ ಯೋರ್ ಇನ್ಬಾಕ್ಸ್ ಆ್ಯಂಡ್ ಸ್ಪ್ಯಾಮ್ ಫೋಲ್ಡರ್ಸ್ ಜಸ್ಟ್ ಇನ್ ಕೇಸ್ ಅಂತ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ನೋಟ್ಸ್ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಸಿಗ್ಮಾ AI ಡಸ್ ನಾಟ್ ಹಿಯರ್ ಥ್ರೂ ಥರ್ಡ್ ಪಾರ್ಟೀಸ್. ಇಲ್ಲಿ ಯಾವುದೇ ರೀತಿ ಇವರು ಥರ್ಡ್ ಪಾರ್ಟೀಸ್ ಮುಖಾಂತರ ಇವರಿಲ್ಲಿ ಜಾಯಿನ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ನೋ ಏಜೆಂಟ್ಸ್, ಇಂಟರ್ಮೀಡಿಯೇಟ್ಸ್ ಆರ್ ಥರ್ಡ್ ಪಾರ್ಟೀಸ್ ಆರ್ ಆಥರೈಸ್ ಟು represent benefit from or participate in any way in the relationship. To this effect, the candidates agree to provide any documentation or information responsibly requested by the company to verify their identity and credentials should be the candidate. ಇಲ್ಲಿ ಮಿಕ್ಕಿದ ಏನು ಕೊಟ್ಟಿದ್ದಾರೆ ನೋಡಿ ಅದನ್ನ ನೀವೇ ಓದ್ಕೊಳ್ಳಿ. ಓದ್ಕೊಂಡು ಏನಿದೆ ಅಂತ ಹೇಳಿಬಿಟ್ಟು ನೀಟಾಗಿ ಅಪ್ಲೈ ಮಾಡಿ. ಇಷ್ಟೇ ಇದು. ಆ್ಯಂಡ್ ಇಲ್ಲಿ ಸಿಗ್ಮಾ ಬಗ್ಗೆ ಏನು ಎಥಿಕ್ಸ್ ಏನೇನಿದೆ ಅಂತ ಕೊಟ್ಟಿದ್ದಾರೆ. ಸೊ ಈಗ ಜಾಬ್ಗೆ ಅಪ್ಲೈ ಮಾಡೋಣ ಬನ್ನಿ. ಈ ಥರ ಪೇಜ್ ಓಪನ್ ಆಗುತ್ತೆ. ಡೂ ಯು ಹ್ಯಾವ್ ಆ್ಯನ್ ಆಂಡ್ರಾಯ್ಡ್ ಫೋನ್ ಯು ಕುಡ್ ಯೂಸ್ ದ ರೆಕಾರ್ಡಿಂಗ್. ಇಲ್ಲಿ ನಾನು ಆಗಲೇ ಹೇಳ್ದಂಗೆ ಬರೀ ಆಂಡ್ರಾಯ್ಡ್ ಫೋನ್, ಯಾರ ಹತ್ರ ಆಂಡ್ರಾಯ್ಡ್ ಫೋನ್ ಇದೆ ಅವ್ರು ಮಾತ್ರ ಯೂಸ್ ಮಾಡಬೇಕಾಗಿರೋ ಅಂಥದ್ದು. ಎಸ್ ಅಂತ ಕೊಡಿ. ನೆಕ್ಸ್ಟು ಇಲ್ಲಿ ವಾಟ್ ಈಸ್ ಯೋರ್ ಲೆವೆಲ್ ಆಫ್ ಪ್ರೊಫಿಷನ್ಸಿ ಇನ್ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ಇಂಗ್ಲೀಷ್ ನಿಮಗೆ ಎಷ್ಟು ಗೊತ್ತು ಏನು ಅಂತ ಹೇಳಿಬಿಟ್ಟು ಜಸ್ಟ್ ಟೈಪ್ ಮಾಡಿ. ಇಲ್ಲಿ ಒಂದು ಲೆಟರ್ಸಲ್ಲಿ ನಿಮ್ಗೆ ಹೆಂಗೆ ಗೊತ್ತು, ಫ್ಲೂಯೆಂಟಾಗಿ ಗೊತ್ತಾ ಇಲ್ಲ, ಸ್ವಲ್ಪ ಗೊತ್ತಾ, ಅದನ್ನು ಟೈಪ್ ಮಾಡಿಬಿಟ್ಟು ಕಳಿಸಿ ಅಷ್ಟೇ, ಇನ್ನೇನೂ ಇಲ್ಲ. ವಾಟ್ ಈಸ್ ಯೋರ್ ನ್ಯಾಷನಾಲಿಟಿ ಅಂತ ಕೇಳಿದ್ದಾರೆ. ಇಲ್ಲಿ ಇಂಡಿಯನ್ ಅಂತ ಟೈಪ್ ಮಾಡಿ. ಇಂಡಿಯನ್ ಅಂತ ಟೈಪ್ ಮಾಡಿ. ಇನ್ ವಿಚ್ ಕಂಟ್ರಿ ಡು ಯು ಕರೆಂಟ್ಲಿ ಹೋಲ್ಡ್ ಅ ಟ್ಯಾಕ್ಸ್ ರೆಸಿಡೆನ್ಸಿ ಅಂತ ಕೇಳಿದ್ದಾರೆ. ಇದು ಆಪ್ಷನಲ್, ನಿಮಗೆ ಬಿಟ್ಬಿಡಿ. ಬೇಕು ಅಂತ ಹೇಳಿದ್ರೆ ನೀವು ಆ್ಯಡ್ ಮಾಡಿ, ಇಲ್ಲ ಅಂದರೆ ಇಲ್ಲಿ ಇವರು ಯಾವ್ಯಾವ ಸ್ಟೇಟ್ಸಲ್ಲಿ ಈ ಜಾಬ್ಗಳನ್ನ ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ಯುನೈಟೆಡ್ ಕಿಂಗ್ಡಮ್, ರಾಜಸ್ಥಾನ್, ಇಂಡಿಯಾ, ಗುಜರಾತ್ ಅಂತ ಎಲ್ಲ ಇದೆ. ಏನು ಬೇಡ ಅದು. ಇಲ್ಲಿ ಅವರು ಮೇಲ್ಗಡೆ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕರ್ನಾಟಕ ಅಂತ ಇದೆ. ನೀವು ಕರ್ನಾಟಕ ಇಂಡಿಯಾ ಅಂತ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ಗಳನ್ನ ಕೇಳ್ತಾ ಇದ್ದಾರೆ. ಫಸ್ಟ್ ನೇಮ್ ಬಂದು ನಾನು ನಿಶಾ ಅಂತ ಕೊಡ್ತೀನಿ. ಆ್ಯಂಡ್ ಲಾಸ್ಟ್ ನೇಮ್ ಬಂದು ನಿಮ್ಮ ಇನ್ಶಿಲ್ ಕೊಡಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ ಏನೇನಿರುತ್ತೆ ಅದನ್ನು ಕೊಡಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಫೋನ್ ನಂಬರು ಇಲ್ಲಿ ಫಸ್ಟು ನೀವು ಚೇಂಜ್ ಮಾಡ್ಕೋಬೇಕು. ಅದನ್ನ ಇಂಡಿಯಾ ಅಂತ ಕೊಟ್ಬಿಟ್ಟು ನಿಮ್ಮ ಫೋನ್ ನಂಬರ್ ಏನಿರುತ್ತೆ ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು ಅಷ್ಟೇ. ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ರೆಸ್ಯೂಮ್ ಅಂತ ಕೊಟ್ಟಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಏನು ರೆಸ್ಯೂಮ್ ಇರುತ್ತೆ ನೋಡಿ, ಕ್ರಿಯೇಟ್ ಮಾಡ್ಕೊಂಡಿರ್ತೀರಲ್ಲ ಆ ರೆಸ್ಯೂಮ್ನ ಇಲ್ಲಿ ನೀವು ಅಟ್ಯಾಚ್ ಮಾಡಬೇಕಾಗಿರುತ್ತೆ. ಇನ್ ಕೇಸ್ ನಿಮಗೆ ಇಲ್ಲಿ ರೆಸ್ಯೂಮ್ ನಿಮಗೆ ಗೊತ್ತಿಲ್ಲ, ನನಗೆ ರೆಸ್ಯೂಮ್ ಕ್ರಿಯೇಟ್ ಮಾಡೋಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಯೂಟ್ಯೂಬಲ್ಲಿ ಒಂದಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರ್ತಾರೆ, ಹೌ ಟು ಕ್ರಿಯೇಟ್ ರೆಸ್ಯೂಮ್ ಅಂತ ಹೇಳಿಬಿಟ್ಟು. ಇಲ್ಲಾಂದರೆ ಜಸ್ಟ್ ನೀವು ಗೂಗಲಿಗೆ ಬಂದುಬಿಟ್ಟು ಹೌ ಟು ಕ್ರಿಯೇಟ್ ರೆಸ್ಯೂಮ್ ಅಂತ ಕೊಟ್ಟರೆ ಅಲ್ಲೇ ಅವ್ರದ್ದು ವೆಬ್ಸೈಟ್ಸ್ಗಳು ಓಪನ್ ಆಗುತ್ತೆ. ಸೊ ಅಲ್ಲಿ ನೀವು ಒಂದು ರೆಸ್ಯೂಮ್ಗಳನ್ನ ನೀವು ಕ್ರಿಯೇಟ್
ಕ್ರಿಯೇಟ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಅಡಿಷ್ನಲ್ ಫೈಲ್ಸ್ ಅಂತ ಇದೆ. ನಿಮಗೆ ಅಡಿಷ್ನಲ್ ಫೈಲ್ಸ್ ನಿಮಗೆ ಬೇರೆ ಸರ್ಟಿಫಿಕೇಟ್ಸು ಯಾವ್ಯಾವ್ದಿತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಇಲ್ಲಿ ನೀವು ಅಟ್ಯಾಚ್ ಮಾಡ್ಬೋದು. ನಿಮಗೆ ರೆಸ್ಯೂಮ್ ಮಾಡೋಕ್ಕೆ ಬರ್ತಿಲ್ಲ ಅಂತ ಹೇಳಿದ್ರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ರೆಸ್ಯೂಮ್ನ ಹೇಳ್ಕೊಡಿ ಅಂತ ಹೇಳಿಬಿಟ್ಟು ನಾನು ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರಿ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ರೆಸ್ಯೂಮ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು, ಫ್ರೀಯಾಗಿ ಕ್ರಿಯೇಟ್ ಮಾಡ್ಬೋದು ಅಂದ್ಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ. ಕವರ್ ಲೆಟರ್ ಅಂತ ಇದೆ. ಈ ಕವರ್ ಲೆಟರಲ್ಲಿ ನೀವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋಬೋದು, ನನಗೆ ಜಾಬ್ ತುಂಬಾ ನೀಡ್ ಇದೆ ಆ ಥರ. ಕನ್ನಡದಲ್ಲಾದರೂ ಬರಿಬೋದು, ನೀವು ಇಂಗ್ಲೀಷಲ್ಲಾದರೂ ನೀವು ಇಲ್ಲಿ ಟೈಪ್ ಮಾಡಿ ಕಳಿಸ್ಬೋದು. ಅದು ನಿಮಗೆ ಬಿಟ್ಟಿದ್ದು ಅಷ್ಟೇ, ಇನ್ನೇನು ಇಲ್ಲ. ನೆಕ್ಸ್ಟ್ ಇಲ್ಲಿ 2 ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಬೈ ಸಬ್ಮಿಟಿಂಗ್ ದಿಸ್ ಅಪ್ಲಿಕೇಶನ್ ಐ ಅಗ್ರಿ ದಟ್ ಐ ಹ್ಯಾವ್ ರೀಡ್ ದ privacy policy and confirm that Sigma Group store my personal details to be able to process my job application. ಇಲ್ಲಿ ನೀವು ಎಲ್ಲ ಮಾಡಾದ್ಮೇಲೆ ಸಬ್ಮಿಟ್ ಅಂತ ಕೊಟ್ರಿ ಅಂತ ಹೇಳಿದ್ರೆ ನೀವು ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆಲ್ಲ ನಿಮಗೆ ಒಪ್ಪಿಗೆ ಆಗಿದೆ ಅಂತಲೇ ಅರ್ಥ ಆಯಿತಾ. ಎಸ್, ಸಿಗ್ಮಾ ಗ್ರೂಪ್ ಕ್ಯಾನ್ ಕಾಂಟ್ಯಾಕ್ಟ್ ಮೀ ಡೈರೆಕ್ಟ್ಲಿ ಅಬೌಟ್ ಸ್ಪೆಸಿಫೈ ಫ್ಯೂಚರ್ ಜಾಬ್ ಆಪರ್ಚುನಿಟೀಸ್. ಇದು ಏನಂತ ಹೇಳಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ವಾ, ಸಿಗ್ಮಾ ಗ್ರೂಪ್ ಅವರು ನಿಮ್ಮನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಅರ್ಥ. ಅಲ್ಲಿ ನೀವು ನಂಬರು ಕೊಟ್ಟಿದ್ದೀರಾ ಆ್ಯಂಡ್ ಇಮೇಲ್ ಅಡ್ರೆಸ್ಸು ಕೊಟ್ಟಿದ್ದೀರಾ, ಇಮೇಲ್ಗೂ ಬರುತ್ತೆ, ಇಲ್ಲಾಂದರೆ ಅವರು ಕಾಲು ಮಾಡ್ತಾರೆ, ಇಲ್ಲಾಂದರೆ ನಿಮಗೆ ವಾಟ್ಸಪ್ ಮುಖಾಂತರ ಮೆಸೇಜು ಕಳಿಸ್ತಾರೆ. ಸೊ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕೊಡ್ಬೇಕು. ನಂದು ಏನಕ್ಕೆ ಸಬ್ಮಿಟ್ ಆಗ್ತಿಲ್ಲ ಅಂದರೆ ಇಲ್ಲಿ ನಾನು ರೆಸ್ಯೂಮ್ ಮತ್ತು ಅಡಿಷ್ನಲ್ ಫೈಲ್ಸ್ಗಳನ್ನೇನು ಕೊಟ್ಟಿಲ್ವಲ್ಲ, ಸೊ ಅದರಿಂದ ಇಲ್ಲಿ ನಂದು ಅಪ್ಲೈ ಆಗ್ತಾ ಇಲ್ಲ ಅಷ್ಟೇ, ಇನ್ನೇನೂ ಇಲ್ಲ. ಆ್ಯಂಡ್ ಈ ವರ್ಕು ತುಂಬಾ ಜೆನ್ಯೂನ್ ವರ್ಕ್ ಅಂತಲೇ ಹೇಳ್ತೀನಿ. ಇದು ಯಾವಾಗ ಕ್ಲೋಸ್ ಆಗುತ್ತೆ ಏನು ಅಂತ ಅಂದ್ಬಿಟ್ಟು ನನಗೂ ಗೊತ್ತಿಲ್ಲ. ಸೊ ಬೇಗ ಹೋಗಿ ಯಾರಿಗೆ ವರ್ಕು ನೀಡಿದೆ ಅವರೆಲ್ಲ ಹೋಗಿ ಅಪ್ಲೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ವಿಡಿಯೋನ ಹೋಗಿ ನೋಡ್ಕೊಂಡು ಬಂದ್ರಲ್ವಾ, ಇದು ವರ್ಕು ಜೆನ್ಯೂನ್ ವರ್ಕ್ ಆಗಿರುತ್ತೆ, ಗೌರ್ಮೆಂಟ್ ಸರ್ಟಿಫೈಡ್ ವರ್ಕ್ ಆಗಿದೆ ಇದು. ಸೊ ಈ ವರ್ಕು ಯಾವಾಗ ಕ್ಲೋಸ್ ಆಗುತ್ತೆ ಅಂತ ಇವನ್ ನನಗೂ ಗೊತ್ತಿಲ್ಲ. ಸೊ ಇರೋವರೆಗೂ ಬೇಗ ಹೋಗಿ ದುಡ್ಡು ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಇದು ಯಾರ್ಯಾರಿಗೆ ನೀಡಿದೆ ಅಂದರೆ ಹೌಸ್ ವೈಫು, ಪಾರ್ಟ್ ಟೈಮ್ ಕೆಲಸ ಮಾಡೋರಿಗೆ, ಸ್ಟೂಡೆಂಟ್ಸು ಮತ್ತು ರಿಟೈರ್ಡ್ ಪರ್ಸನ್ಸು ಯಾರಾದರೂ ವರ್ಕ್ ಮಾಡ್ಬೋದು. ಪರ್ಟಿಕ್ಯುಲರಾಗಿ ಇವರೇ ವರ್ಕ್ ಮಾಡಬೇಕು, ಅವರೇ ವರ್ಕ್ ಮಾಡಬೇಕಂತ ಏನಿಲ್ಲ. ಇದು ತುಂಬ ಯಾರಿಗೆ ಯೂಸ್ಫುಲ್ ಆಗುತ್ತೆ ಅಂದರೆ ಸ್ಟೂಡೆಂಟ್ಸ್ಗೆ ಮತ್ತು ಹೌಸ್ ವೈಫ್ಗಳಿಗೆ. ಈಗ ಹಸ್ಬೆಂಡು ಹೊರಗಡೆ ನಮ್ಮನ್ನು ಬಿಡೋದಿಲ್ಲ ಕೆಲಸಕ್ಕೆ ಅಂತ ಹೇಳೋರು ಇರ್ತಾರಲ್ಲ, ಅಂಥವ್ರಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ತೀನಿ. ಸೊ ತಡ ಮಾಡದೆ ಹೋಗಿ ಬೇಗ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಲಿಂಕು, ಅದ್ರ ಮೇಲೆ ಕ್ಲಿಕ್ ಮಾಡಿ ಬೇಗ ಹೋಗಿ ಜಾಬ್ಗೆ ಅಪ್ಲೈ ಮಾಡಿ ಅಂತಲೇ ಹೇಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ನನ್ನ ವೀಡಿಯೋಸ್ನ ಹೆಚ್ಚು ಶೇರ್ ಮಾಡ್ತಾ ಇರಿ. ವರ್ಕ್ ಯಾರಿಗೆ ನೀಡಿದೆ ಅವ್ರಿಗೂ ಶೇರ್ ಮಾಡಿ ಅಂತಲೇ ಹೇಳ್ತೀನಿ. ತುಂಬ ಜನ ಕೇಳ್ತಾ ಇರ್ತಾರೆ ಪಾಪ ವರ್ಕ್ ಫ್ರಮ್ ಹೋಮ್ ಅಂತ. ಪ್ಲೀಸ್ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್, ಬಾಯ್.